ಮೀಸಲಾತಿ ಹೋರಾಟದ ಮೂಲಕವೇ ಆಯ್ಕೆಯಾದ ಶಾಸಕರೆಂದು ಆಮಿಷಕ್ಕೆ ಒಳಗಾಗಿದ್ದಾರೆ. ಸಮಾಜದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಒಗ್ಗಟ್ಟಾಗಿ ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಕಳೆದ ಸಲ ಬಿಜೆಪಿ ಸರ್ಕಾರದಿಂದ ಕೊನೆಯ ಗಳಿಗೆಯಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜಕ್ಕೆ ಪ್ರವರ್ಗ 2B ಮೀಸಲಾತಿ ನೀಡಿದರು. ಅದಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾನ್ಯತೆ ನೀಡಲಿಲ್ಲ. ಕಳೆದ 4 ವರ್ಷಗಳಿಂದ ಪಂಚಮಸಾಲಿ ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ನೀಡಬೇಕೆಂದು ಹೋರಾಟ ನಡೆಸುತ್ತಿದ್ದೇನೆ. ಇನ್ನು ಮುಂದೆ ಮೀಸಲಾತಿ ಪಡೆಯುವವರೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಸಿದ ಅವರು, ಈ ಹಿನ್ನೆಲೆಯಲ್ಲಿ ಬರುವ ಡಿಸೆಂಬರ್ 10ರಂದು ಬೆಳಗಾವಿಯ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತಿದ್ದು, ತಾವೆಲ್ಲರೂ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೋರಾಟ ಯಶಸ್ವಿಗೊಳಿಸಬೇಕೆಂದು ಕೂಡಲ ಸಂಗಮದ ಪ್ರಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಆಗ್ರಹಿಸಿದ್ದಾರೆ. ನಿಪ್ಪಾಣಿ ತಾಲೂಕಾ ಬೆಡಕಿಹಾಳ ಗ್ರಾಮದ ಕಲ್ಯಾಣ ಸಿದ್ದೇಶ್ವರ ಸಭಾಭವನದಲ್ಲಿ ಸೋಮವಾರ ಸಂಜೆ ಲಿಂಗಾಯತ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಪಂಚಮಸಾಲಿ ಲಿಂಗಾಯತರಿಗೆ ಮೀಸಲಾತಿ ಹಾಗೂ ಲಿಂಗಾಯತ ಉಪ ಸಮಾಜಗಳಿಗೆ ಒಬಿಸಿ ಮೀಸಲಾತಿ ಹಕ್ಕೊತ್ತಾಯ ಸಭೆಯಲ್ಲಿ ಮಾತನಾಡಿದ ಅವರು, ಆ ಹೋರಾಟಕ್ಕೆ ಇವತ್ತಿನ ಸರ್ಕಾರ ಹೊಸದಾಗಿ ಬಂದಿರತಕ್ಕಂಥ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಇರತಕ್ಕಂತಹ ಸ್ಪಂದನೆಯನ್ನ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಇರತಕ್ಕಂತಹ ವಿಶ್ವಾಸವನ್ನ ಮಾಡಲಿಕ್ಕೋಸ್ಕರವಾಗಿ ಈ ಸರ್ಕಾರಕ್ಕೂ ಬಿಸಿ ಮುಟ್ಟಿಸ್ಬೇಕು. ನಮ್ಮ ಉತ್ತರ ಕರ್ನಾಟಕ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಸುವರ್ಣ ವಿಧಾನಸೌಧ ನಡೆಯುವಂತಹ ಅಧಿವೇಶನದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗಿ ನಮ್ಮ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಎಜುಕೇಶನ್, ನಮ್ಮ ವಿದ್ಯಾರ್ಥಿಗಳು ಸಿಗಬೇಕಾಗಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನ ಪಡೆಯಬೇಕಂತ ಉದ್ದೇಶಕ್ಕೋಸ್ಕರವಾಗಿ ನಾಳೆ 15ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಹೋರಾಟಕ್ಕೆ ನಮ್ಮ ನಿಪ್ಪಾಣಿ ತಾಲೂಕಿನ ಎಲ್ಲ ನಮ್ಮ ಸಮಾಜ ಬಂಧುಗಳು, ಎಲ್ಲಾ ಒಳಗೊಂಡ ಲಿಂಗಾಯತ ಬಂಧುಗಳು, ಪಕ್ಕದ ಮಹಾರಾಷ್ಟ್ರದ ಆಗಿರ್ತಕ್ಕಂಥ ಸಾಗಲಿ ತಾಲೂಕಿನ ಅನೇಕ ವಿಲೇಜ್ಗಳು, ಆ ಎಲ್ಲ ನಮ್ಮ ಬಂಧುಗಳು ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಮನೆಗೆ ಒಬ್ಬರಂತೆ, ಊರಿಗೊಂದು ವಾಹನದಂತೆ, ಊರಿಗೊಂದು ಟ್ಯಾಕ್ಟರ್ನಂತೆ, ಫ್ಯಾಕ್ಟರಿ ಮೂಲಕವಾಗಿ ವಾಹನ ಮೂಲಕವಾಗಿ ಬೆಳಗಾವಿಗೆ ಬರಬೇಕು. ಇವತ್ತು ಕರೆದಿರ್ತಕ್ಕಂಥ ಈ ನಮ್ಮ ತಾಲೂಕು ಮಟ್ಟದ ಪೂರ್ವ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜದ ಪ್ರಮುಖರಾದ ಸಂಜಯ್ ಕಮತೆ, ರಮೇಶ್ ಪಾಟೀಲ್ ಹಾಗೂ ಸುರೇಶ್ ದೇಸಾಯಿ ಕೂಡ ಮಾತನಾಡಿದ್ದಾರೆ. ಲಿಂಗಾಯತ ಸಮಾಜದ ಮಕ್ಕಳ ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲಾತಿಗಾಗಿ ಜಗದ್ಗುರುಗಳು ಕಳೆದ 4 ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಿದ್ದು, ಬರುವ ಡಿಸೆಂಬರ್ 10ರಂದು ಬೆಳಗಾವಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿದ್ದು, 1000ಕ್ಕೂ ಅಧಿಕ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಪಾಲ್ಗೊಳ್ಳಬೇಕೆಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಕ್ಕೋಳ ಗ್ರಾಮದ ಪ್ರಜ್ವಲ್ ಕರಂಬಳೆ ಎತ್ತರ ಜಿಗಿತದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರಿಂದ ಶ್ರೀಗಳಿಂದ ಸನ್ಮಾನಿಸಲಾಗಿದ್ದು, ಪ್ರಾರಂಭದಲ್ಲಿ ಬೇಕೇ ಬೇಕು, ಮೀಸಲಾತಿ ಬೇಕು ಎಂಬ ಘೋಷಣೆಯೊಂದಿಗೆ ನಡೆದಾಡುವ ದೇವರು ಹಾಗೂ ಕಣ್ಣಿಗೆ ಕಾಣುವ ಬಸವಣ್ಣನೆಂದೇ ಖ್ಯಾತಿ ಹೊಂದಿದಂತಹ ಪ್ರಪ್ರಥಮ ಜಗದ್ಗುರುಗಳಾದಂತಹ ಕೂಡಲ ಸಂಗಮದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಿದ್ದೇಶ್ವರ ಮಂದಿರಕ್ಕೆ ಬರಮಾಡಿಕೊಳ್ಳಲಾಗಿದೆ. ಸಭೆಯಲ್ಲಿ ಕಿರಣ್ ಪಾಂಗಿರೆ, ರಾಜೇಂದ್ರ ಹಣವರಟ್ಟಿ ಮತ್ತು ಅನಿಲ್ ದೇಶಪಾಂಡೆ, ಸಂದೀಪ್ ಪಾಟೀಲ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.